ಹಾಯ್, ಇವತ್ತು ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಯಿತು. ನಾಳೆ KCET ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ ಅಂತ ಕೇಳಿದವರು ಈ ಹಿಂದೆ ನೋಟಿಫಿಕೇಶನ್ ಅಲ್ಲಿ ತಿಳಿಸಿದ್ದಾರೆ. ಅಂತ ನಿಮ್ಗೆಲ್ಲರೂ ಕೂಡ ನೀವು ಅಂದ್ಕೊಂಡಂತಹ ರಿಸಲ್ಟ್ ಬಂದಿದೆ ಅಥವಾ ನಿಮ್ಗೆ ಇಂತಿಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರಲ್ಲ, ಅಷ್ಟೇ ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಈಗ KCET ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡ್ಬೇಕು ನೀವೆಲ್ಲರೂ ಕೂಡ. ಸರಿ, ನಂತರ ಯಾರಿಗಾದ್ರೂ ಈಗ ರಿಸಲ್ಟ್ ಶೀಟ್ ಒಳಗಡೆ NC ಅಂತ ಬಂದಿದ್ರೆ, ನಾಟ್ ಕ್ಲಿಯರ್ಡ್ ಅಂತ ಬಂದಿದ್ರೆ, ನಾವು KCET ಎಕ್ಸಾಮ್ ಬರಿಬಹುದಾ ನೀವು ಕೇಳಿದ್ರೆ ಬರಿಬಹುದು. ನಿಮಗೂ ಕೂಡ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ನೀವು ಕೂಡ KCET ಎಕ್ಸಾಮ್ ಬರೆದು ಮುಂದೆ ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡು, ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಈಗ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನ ನಾಳೆ ಏಪ್ರಿಲ್ 10ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ, ಹೆಚ್ಚಿನದಾಗಿ ನಾಳೆ ಈ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತಾರೆ. ಅಕಸ್ಮಾತ್ ಡಿಲೇ ಆದ್ರೂ ಕೂಡ ನಾಡ್ದಂತೂ ಬಂದೇ ಬರುತ್ತೆ. ಓಕೆ, ಹಾಗಿದ್ರೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಮೊದಲಿಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಅಥವಾ cetonline.karnataka.gov.in ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಸ್ಕ್ರೀನ್ ಮೇಲೆ ನೋಡ್ತಿದಾರಲ್ವಾ, ಈ ಪೇಜ್ ಓಪನ್ ಆಗುತ್ತೆ. ಅಲ್ಲೇ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆ, 3 ಲೈನ್ಸ್ ಕಾಣ್ತಿದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಪ್ರವೇಶ ಅನ್ನೋ ಆಪ್ಷನ್ ಕಾಣುತ್ತೆ. ಆ ಪ್ರವೇಶ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ KCET 2026 ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಪ್ರವೇಶ ಪತ್ರ ಡೌನ್ಲೋಡಿಂಗ್ ಲಿಂಕ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ನಂಬರ್, ನಂತರ ಅಪ್ಲಿಕೇಶನ್ ಆಗಬೇಕಾದ್ರೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರೆ ಆ ಪಾಸ್ವರ್ಡ್ ಎಂಟರ್ ಮಾಡಬೇಕು. ಹಾಗೆ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಯೂಸ್ ಮಾಡುವಂತಹ ನಂಬರ್ಗೆ OTP ಬರುತ್ತೆ, ಒನ್ ಟೈಮ್ ಪಾಸ್ವರ್ಡ್. ಆ OTP ಅನ್ನ ಎಂಟರ್ ಮಾಡಬೇಕು. ಅದರ ನಂತರ ಈ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ? ಡೌನ್ಲೋಡ್ ಆದ ನಂತರ ಪ್ರಿಂಟ್ ತೆಗೆದುಕೊಳ್ಳಿ, ಕಲರ್ ಪ್ರಿಂಟ್ ಅನ್ನ ತೆಗೆದುಕೊಳ್ಳಿ. ಓಕೆ, ನಂತರ ಅಡ್ಮಿಟ್ ಕಾರ್ಡ್ ಅಲ್ಲಿ ಈಗ 2 ಪೇಜಸ್ ಇರುತ್ತೆ. ಒಂದು ಪೇಜ್ ಅಲ್ಲಿ ನೀವು ಯಾವ ಎಕ್ಸಾಮ್ ಬರೀತೀರಾ, ಅದರ ಟೈಮಿಂಗ್ ಏನು, ಎಕ್ಸಾಮಿನೇಷನ್ ಸೆಂಟರ್ ಯಾವುದು, ಈ ಎಲ್ಲ ಡೀಟೇಲ್ಸ್ ಇರುತ್ತೆ. ಮತ್ತೊಂದು ಪೇಜ್ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ನಂತರ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನಾವು ಕೂಡ ವಿಡಿಯೋನ ಮಾಡ್ತೀವಿ. ಓಕೆನಾ? ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಈ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡುವಂತ ಲಿಂಕ್ ಬಂದಂತ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಶೇರ್ ಮಾಡ್ತೀವಿ. ವಾಟ್ಸ್ಆಪ್ ಚಾನಲ್ ಕೂಡ ತಪ್ಪದೆ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಡೋದ್ರಲ್ಲಿ ಇರುತ್ತೆ. ಸರಿ, ಈ ರೀತಿ ಎಲ್ಲ ಇರುತ್ತೆ. ಅಡ್ಮಿಟ್ ಕಾರ್ಡ್ ಒಳಗಡೆ ಇರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿ ಇದೆಯಾ ಅದನ್ನ ಒಮ್ಮೆ ಚೆಕ್ ಮಾಡ್ಕೋಬೇಕು. ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಫೋಟೋ ಆಗಿರಬಹುದು, ನಿಮ್ಮ ಸಿಗ್ನೇಚರ್ ಆಗಿರಬಹುದು, ನಂತರ ಎಕ್ಸಾಮಿನೇಷನ್ ಸೆಂಟರ್ ಅದ್ರೊಳಗಡೆ ಗೊತ್ತಾಗುತ್ತೆ. ನಂತರ ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೀತಿದ ಅದೆಲ್ಲ ಡೀಟೇಲ್ಸ್ ಅನ್ನ ಒಮ್ಮೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಂತರ ಆಲ್ ದ ಬೆಸ್ಟ್. ರಿಸಲ್ಟ್ ಚೆನ್ನಾಗಿ ಆಗಿದೆ ಅಲ್ವಾ? ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ನಿಮ್ಮ ರಿಸಲ್ಟ್ ಎಷ್ಟಾಯ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.